श्री रामनवमी निमित्त बेळगाव शहरातील विविध मंदिरांमध्ये गुरुवारी विशेष पूजा व धार्मिक कार्यक्रम मोठ्या भक्तिभावाने आणि उत्साहात पार पडले. पहाटेपासूनच भाविकांनी मंदिरांमध्ये गर्दी करून श्रीराम, सीता, लक्ष्मण आणि हनुमंताचे दर्शन घेत पूजा अर्चा केली. शहरातील प्रमुख मंदिरांमध्ये फुलांची सजावट, दीपमाळा आणि विशेष अलंकार यामुळे उत्सवी वातावरण निर्माण झाले होते. मंगलवाद्यांच्या निनादात पूजा कार्यक्रम पार पडले. काही ठिकाणी रामायण पारायण, भजन, कीर्तन आणि धार्मिक प्रवचनांचे आयोजन करण्यात आले होते, ज्यात भाविकांनी मोठ्या श्रद्धेने सहभाग घेतला. रामनवमीच्या पार्श्वभूमीवर मंदिर परिसरात शिस्तबद्ध व्यवस्था करण्यात आली होती. दुपारी महाआरती करण्यात आली असून भाविकांना प्रसादाचे वितरण करण्यात आले. ದೇವಸ್ಥಾನದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಾನು ಮಹೇಶ್ ವೆಂಕಟೇಶ್ ಅರ್ಣೇಕರ್ ಅಂತೇಳಿ. ನಾನು ಈ ಕಾಲನಿಗೆ 2008ರಲ್ಲಿ ಬಂದೆ. ಆವಾಗ ಈ ಕಾಲನಿಯಲ್ಲಿ ಯಾವುದೋ ಒಂದು ಸಮುದಾಯ ಭವನ ದೇವಸ್ಥಾನ ಏನೂ ಇರಲಿಲ್ಲ. ಆ ದೇವಸ್ಥಾನ ಆ ಸಲುವಾಗಿ ಕಾಲನಿಯ ಜನರನ್ನು ಎಲ್ಲರೂ ಕರೆಸಿ ಒಂದು ಮೀಟಿಂಗ್ ಮಾಡ್ಬೇಕಂತ ಮೀಟಿಂಗ್ ಮಾಡಿದ್ವಿ. ದೇವಸ್ಥಾನದ ಜಾಗ ಇದೆ ಅಂತ ಹೇಳಿದಾಗ ದೇವಸ್ಥಾನದ ಜಾಗ ಅವಾಗ ಓಪನ್ ಇರಲಿಲ್ಲ. ಅದೊಂದು ಸ್ವಲ್ಪ ಲಿಟಿಗೇಷನ್ ಇತ್ತು, ಅದನ್ನು ಓಪನ್ ಮಾಡಿಸಿ ಆ ದೇವಸ್ಥಾನವನ್ನು ಭವ್ಯವಾಗಿ ಕಟ್ಟಬೇಕಂತೇಳಿ ವಿಚಾರ ಮಾಡಿದ್ವಿ. ಇದ್ರ ಸಲುವಾಗಿ ಕಟ್ಟಿದ್ದೀವಿ. ದೇವಸ್ಥಾನ ಇವತ್ತು ಭಾಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಫಸ್ಟೊಂದು ಗುರುವಾರ ಪುಲಾವ್ ಪ್ರಸಾದವನ್ನು ಮಾಡ್ತೀವಿ. ಎಲ್ಲರ ಸಹಕಾರದಿಂದ ಈ ದೇವಸ್ಥಾನವನ್ನು ಕಟ್ಟಿ ನಾವು ಇವತ್ತು ದೇವರಿಗೆ ಈ ಕಾಸಬಾಗ ಏರಿಯಾದಲ್ಲಿ ಈ ಬೆಳಗಾಂದಲ್ಲಿ ಇಷ್ಟು ದೊಡ್ಡ ಮೂರ್ತಿ ಎಲ್ಲಿ ಇಲ್ಲ. ಆದರೆ ಸಾಯಿಬಾಬಾನ ಭಕ್ತರು ದೇಶದಲ್ಲಿ ಭಾಳ ಇರೋದರಿಂದ ಸಾಯಿಬಾಬಾನ ದೇವಸ್ಥಾನ ಕಟ್ಟುವುದು ಎಲ್ಲ ನಿರ್ಣಯ ಮಾಡಿದ್ವಿ. ಇವತ್ತು ಈ ದೇವಸ್ಥಾನ ಕಟ್ಟಿದ್ದೀವಿ. ಎಲ್ಲ ಭಕ್ತರ ನೆರವಿನಿಂದ ಈ ದೇವಸ್ಥಾನ ಮತ್ತು ಮುಂದೆ ಉಜ್ವಲವಾಗಿ ಬೆಳೀಲಿ, ಒಳ್ಳೆಯದಾಗಿ ಎಲ್ಲ ಭಕ್ತರು ಸಹಕಾರ ಕೊಡಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತಿನ ದಿವಸ ಅತಿ ಮಹತ್ವವಾದಂಥ ದಿವಸ. ಇದು ರಾಮನವಮಿ. ರಾಮ ಈ ಭರತ ಭೂಮಿಗೆ ಹುಟ್ಟಿ ಬಂದಂಥ ದಿವಸ. ಈ ರಾಮನವಮಿ ನಮ್ಮ ದೇಶದಾಗ, ನಮ್ಮ ರಾಜ್ಯದಾಗ ಅಷ್ಟ ಅಲ್ಲ, ಇಡೀ ಪ್ರಪಂಚದಲ್ಲೇ ರಾಮನ ಪೂಜೆ ಮಾಡತಕ್ಕಂಥ ಇವತ್ತು ದಿವಸ. ಇವತ್ತು ಒಂದು ಪೌರೋಷವಾದಂಥ ದಿವಸ. ಇದು ಒಂದು ಮಹತ್ವವಾದಂಥ ದಿವಸ. ಅದೇ ಕಾರಣಕ್ಕಾಗಿ ನಾವು ಇಲ್ಲಿ ಶ್ರೀನಗರ್ ಒಂಟಮೂರಿ ಡಬಲ್ ರೋಡ್ನಲ್ಲಿ ನಾವು ರಾಮನವಮಿಯನ್ನು ಆಚರಿಸ್ತಾ ಇದ್ದೀವಿ. ಈ ರಾಮನವಮಿ ಈ ಗುಡಿ ಕಟ್ಟಿದಾನ ಹಿಡ್ಕೊಂಡು ಇಲ್ಲೆಲ್ಲ ಸೀನಿಯರ್ ಸಿಟಿಜನ್ಸ್ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಒಳ್ಳೆ ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಅದಕ್ಕಾಗಿ ದಯಮಾಡಿ ಈ ನಮ್ಮ ಬೆಳಗಾವಿನ ಎಲ್ಲ ನಾಗರಿಕರು ಇದರ ಸದುಪಯೋಗವನ್ನು ತೆಗೆದುಕೊಳ್ಬೇಕು. ಒಳ್ಳೆ ಜಾಗೃತ ಸ್ಥಾನ ಇದೆ. ಅದಕ್ಕಾಗಿ ಇವತ್ತು ನಾವು 12 ಗಂಟೆ ಹಿಡ್ಕೊಂಡು ಮಹಾಪ್ರಸಾದವನ್ನು ಚಾಲು ಮಾಡಲಾಗಿದೆ. ಎಲ್ಲ ಹೆಣ್ಮಕ್ಳು, ಸದ್ಭಕ್ತರು ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿ ಎಲ್ಲ ಸದ್ಭಕ್ತರು ಈ ಗುಡಿಯ ಬಗ್ಗೆ ಒಂದು ಗೌರವ ಮತ್ತು ಒಂದು ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ಇಲ್ಲಿ ಪ್ರತಿ ವರ್ಷ ಕೂಡ ರಾಮನವಮಿ ವಿಜೃಂಭಣೆಯಿಂದ ನಾವು ಆಚರಿಸ್ತೀವಿ. ಅದಕ್ಕಾಗಿ ಎಲ್ಲ ನಮ್ಮ ಬೆಳಗಾವಿ ಜನರು ಇದರ ಸದ್ಭಕ್ತನ ತೆಗೆದುಕೊಂಡು ಎಲ್ಲರ ಪ್ರಸಾದವನ್ನು ತೆಗೆದುಕೊಳ್ಬೇಕಂತ ನಾನು ಕೇಳ್ಕೊಳ್ತೇನೆ. ಆರ್ ಪಿ ಪಾಟೀಲ್ ವಕೀಲರು, ಗುಡಿಯ ಟ್ರಸ್ಟಿ, ಇವರು ಕೌಜಲಿಗೆ ಅಂತೇಳಿ ಅಧ್ಯಕ್ಷರು, ಬೋರ್ಡ್ ಆಫ್ ಮೆಂಬರ್ ಮುನ್ನಾ, ಉತ್ತಮ್ ದೇಸಾಯಿ ಫೌಂಡರ್ ನಮ್ಮ ಮೆಂಬರು, ಮತ್ತೆ ಎಲ್ಲ ಗಿರೀಶ್ ನಾಯ್ಕರು ಮತ್ತು ನಮ್ಮ ಕಮಿಟಿ ಎಲ್ಲ ಸದಸ್ಯರು ಕೂಡಿ ಇದರ कार्यक्रम निर्वहन ಮಾಡ್ತಿದ್ದೀವಿ ಅಂತ ಹೇಳಿ. एकूणच बेळगाव शहरामध्ये रामनवमी उत्सव पारंपरिक, सांस्कृतिक आणि धार्मिक वातावरणात शांततेत साजरा करण्यात आला असून सर्वत्र उत्सवाची आनंदमय लहर पसरली होती. पोलीस विभागानेही सुरक्षेच्या दृष्टीने कडक बंदोबस्त ठेवला होता. नजीम बेडगेरी, KMM मराठी, बेळगाव.
आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।